ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ತುಂಬ ಜನ ಮಹಿಳೆಯರಿಗೆ ತುಟಿಯ ಮೇಲ್ಭಾಗದ ಒಂದು ಬೇಡವಾದ ಕೂದಲು ಅನ್ನೋದು ಒಂದು ರೀತಿ ಮುಜುಗರವನ್ನುಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಏನು ಮಾಡಿದ್ರೂ ಸಹ ಕೂಡ ಕಡಿಮೆ ಆಗ್ತಿರೋದಿಲ್ಲ. ಮತ್ತು ನೀವು ಏನಾದರೂ ವ್ಯಾಕ್ಸಿಂಗ್ ಮಾಡಿಸಿದ್ರೆ ಮತ್ತು ಕೆಲವೊಬ್ಬರು ರೇಸರ್ನಿಂದ ರಿಮೂವ್ ಮಾಡ್ತಾರೆ, ಮತ್ತು ಅದು 2-3 ದಿನ ಬಿಟ್ಟು ಮತ್ತೆ ನ್ಯೂ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆದಾಗಲೂ ಸಹ ಕೂಡ ತುಂಬ ಒಂದು ರೀತಿ ಅಸಹ್ಯವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಶಾಶ್ವತವಾಗಿ ಆ ತೊಟಿಯ ಮೇಲ್ಭಾಗದ ಬೇಡವಾದ ಕೂದಲನ್ನು ರಿಮೂವ್ ಮಾಡುವಂತಹ ಸುಲಭವಾದ ವಿಧಾನವನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಸುಲಭ ಇದೆ ಸ್ನೇಹಿತರೆ. ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿದ್ದು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡಿನಿ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಾಂದರೆ ಸ್ವಲ್ಪ ಟೂತ್ ಪೇಸ್ಟ್ನ ತೆಗೆದುಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ತೆಗೆದುಕೊಳ್ಳಿ. ಆದಷ್ಟು ವೈಟ್ ಟೂತ್ ಪೇಸ್ಟ್ ಇದ್ದರೆ ತುಂಬಾ ಉತ್ತಮ. ರೆಡ್ ಕಲರ್ ಎಲ್ಲ ಸಹ ಕೂಡ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಆದಷ್ಟು ಈ ರೀತಿಯಾದಂತಹ ಬ್ಲೂ ಮಿಕ್ಸ್ ಅಥವಾ ವೈಟ್ ಟೂತ್ ಪೇಸ್ಟ್ನೇ ಯೂಸ್ ಮಾಡಬೇಕಾಗತ್ತೆ. ನಂತರ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಬೇಕಾಗತ್ತೆ. ಬೇಕಿಂಗ್ ಸೋಡಾ ಮೇಯ್ನಾಗಿ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಟೂತ್ ಪೇಸ್ಟ್ ಮತ್ತು ಬೇಕಿಂಗ್ ಸೋಡಾ ಆಗಿರ್ಬೋದು, ಇವೆಲ್ಲ ಸಹ ಕೂಡ ಅನ್ವಾಂಟೆಡ್ ಏರ್ನ ರಿಮೂವ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅಲ್ಲದೆ ಆ ಒಂದು ಜಾಗದಲ್ಲಿ ಮತ್ತು ಆ ಒಂದು ಅನ್ವಾಂಟೆಡ್ ಏರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ. ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಿದೆ ಅಂತ. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿರುವಂತಹ ಮೆಜರ್ಮೆಂಟಲ್ಲೇ ತೆಗೆದುಕೊಳ್ಳಿ. ಕರೆಕ್ಟಾಗಿ ನಿಮಗೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಇದು ರೆಡಿ ಆಗಿದೆ. ಇದನ್ನು ಏನಿಲ್ಲ, ಮೊದಲನೇದಾಗಿ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ನಂತರ ತುಟಿಯ ಮೇಲ್ಭಾಗ ಮಾತ್ರ ಹಚ್ಕೊಳ್ಳಿ. ಫೇಸ್ ಎಲ್ಲ ಇದೆ ಅಂತ ದಯವಿಟ್ಟು ಫೇಸ್ಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಕೇವಲ ತುಟಿಯ ಮೇಲ್ಭಾಗ ಮಾತ್ರ ಹಚ್ಕೊಳ್ಬೇಕಾಗತ್ತೆ. ಆದಷ್ಟು ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ಹಚ್ಕೊಳ್ಳಿ. ಯಾಕೆ ಅನ್ನೋದಾದರೆ, ಸೊ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಆ ರೀಸನ್ಗೆ ಕೆಲವೊಬ್ರು ನನಗೆ ಅದನ್ನು ಸಹ ಕೂಡ ಕಮೆಂಟ್ ಮಾಡಿ ಕೇಳ್ತಾರೆ, ಮ್ಯಾಮ್ ನಮ್ಮದು ಯಾವ ಸ್ಕಿನ್ ಟೈಪ್ ಅಂತಲೇ ಗೊತ್ತಿಲ್ಲ ಅಂತ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ನಿಮಗೆ ನಿಮ್ಮ ಸ್ಕಿನ್ ಯಾವ ಟೈಪು ಅಂತ ನೀವು ಫಸ್ಟು ನೀವು ತಿಳಿದುಕೊಳ್ಬೇಕು. ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ನಿಮಗೆ ತುಂಬ ವಿಡಿಯೋಸ್ ಅನ್ನೋದು ಅವೈಲಬಲ್ ಇದೆ. ಸೊ ಫಸ್ಟು ಚೆಕ್ ಮಾಡ್ಕೊಳ್ಳಿ, ಡ್ರೈ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಇಲ್ಲಾಂದರೆ ಸೆನ್ಸಿಟಿವ್ ಸ್ಕಿನ್ ಅಂತ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಸೊ ಆದಷ್ಟು ಇದನ್ನು ತುಟಿಯ ಮೇಲ್ಭಾಗ ಮಾತ್ರ ಹಚ್ಚಿ ಒಂದು 15 ನಿಮಿಷ ಬಿಡಿ. ಒಂದು 10ರಿಂದ 15 ನಿಮಿಷ, ಮಿನಿಮಮ್ ಅಂದರೆ 10 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ ಒಂದು 15 ನಿಮಿಷ ಬಿಟ್ಟು ನಂತರ ನೀವು ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳೋದು ಅಷ್ಟೇ. ಸೊ ಇದೇ ರೀತಿಯಾಗಿ ನೀವು 15 ದಿನಕ್ಕೆ ಒಮ್ಮೆ ಈ ಒಂದು ಪೇಸ್ಟ್ನ ಆ ಒಂದು ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಚೋದ್ರಿಂದ ತುಟಿಯ ಮೇಲ್ಭಾಗ ಇರುವಂತಹ ಅನ್ವಾಂಟೆಡ್ ಏರ್ ಅನ್ನೋದು ಸಂಪೂರ್ಣವಾಗಿ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಮತ್ತು ಆ ಒಂದು ಜಾಗದಲ್ಲಿ ಆ ಒಂದು ಅನ್ವಾಂಟೆಡ್ ಏರ್ ಅನ್ನೋದು ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥ ಸ್ನೇಹಿತರೆ. ದಯವಿಟ್ಟು ತಲೆಗೆಲ್ಲ ಸಹ ಕೂಡ ಅಪ್ಪಿತಪ್ಪಿನೂ ಹಚ್ಕೊಳೋದಕ್ಕೆ ಹೋಗಬೇಡಿ. ಅಪ್ಪಿತಪ್ಪಿ ಸಹ ಕೂಡ ಹಚ್ಕೊಂಡ್ರೆ ಆ ಒಂದು ಜಾಗ ಅನ್ನೋದು ನಿಮಗೆ ಖಾಲಿಯಾಗೊಳ್ಬಿಡುತ್ತೆ ತಲೆ ಕೂದಲಲ್ಲಿ. ಸೊ ಆ ರೀಸನ್ಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಕೇವಲ ತುಟಿಯ ಮೇಲ್ಭಾಗ ಮಾತ್ರ ಹಚ್ಕೊಳ್ಳಿ. ಸೊ ಹಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ಟು ನಂತರ ತಣ್ಣೀರಿಂದ ವಾಶ್ ಮಾಡೋದು ಅಷ್ಟೇ. ಸೊ ಇದೇ ರೀತಿಯಾಗಿ 15 ದಿನಕ್ಕೆ ಒಮ್ಮೆ ಇದನ್ನು ಹಚ್ತಾ ಬಂದರೆ ಅನ್ವಾಂಟೆಡ್ ಏರ್ ಅನ್ನೋದು ಸಂಪೂರ್ಣವಾಗಿ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ನಾನು ಹೇಳಿದಾಗೆ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ತುಟಿಯ ಮೇಲ್ಭಾಗ ಪೂರ್ತಿ ಹಚ್ಚೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಅಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಆನ್ಸರ್ ಮಾಡ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.